ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ನಿರ್ಬಂಧಗಳನ್ನು ಹೇರಿ ಸಮುದ್ರ ಮಾರ್ಗವನ್ನು ಬಂದ್ ಮಾಡಿಕೊಂಡು ಕೂತಿರುವ ಅಮೆರಿಕ ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಉಲ್ಲಂಘಿಸ್ತಾ ಹೋಗ್ತಾ ಇದೆ. ಶಕ್ತಿ ಯಾವನಿಗಿರುತ್ತೋ ಅವನು ಜಗತ್ತಿನ ಮೇಲೆ ದಬ್ಬಾಳಿಕೆ ಮಾಡಬಹುದು ಅನ್ನೋ ಅನಾಗರಿಕ ಕಾಲದ ನಿಯಮಕ್ಕೆ ಅಮೆರಿಕ ಜೋತು ಬೀಳ್ತಾ ಇದೆ. ಕಳೆದ 3 ದಿನಗಳಲ್ಲಿ ಸ್ಟ್ರೈಟ್ ಆಫ್ ಒಮಾನ್ ನಲ್ಲಿ 3 ವ್ಯಾಪಾರಿ ಹಡಗುಗಳ ಮೇಲೆ ಅಮೆರಿಕ ಮಾಡಿದ ದಾಳಿಯಲ್ಲಿ ಭಾರತದ 3 ನಾವಿಕರು ಸಾವಿಗೀಡಾಗಿದ್ದಾರೆ. ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಯನ್ನ ಕರೆಸಿಕೊಂಡು ಭಾರತ ತನ್ನ ಅಸಮಾಧಾನವನ್ನ ಖಂಡನೆಯನ್ನ ವ್ಯಕ್ತಪಡಿಸಿದ ನಂತರ ಕೂಡ ಅಲ್ಲಿ ಇವತ್ತು ಮತ್ತೊಂದು ಭಾರತೀಯ ಹಡಗಿನ ಮೇಲೆ ದಾಳಿ ನಡೆದಿದೆ. ಅದನ್ನು ಮಾಡಿದ್ದು ಅಮೆರಿಕಾನ ಅಥವಾ ಬೇರೆನ್ಯಾರಾದ್ರೂನಾ ಅನ್ನೋದು ಗೊತ್ತಾಗಿಲ್ಲ. ಆದರೆ ದಾಳಿಯ ರೀತಿ ಮಾತ್ರ ಅಮೆರಿಕಾದ ದಾಳಿಯನ್ನು ಹೋಲ್ತಾ ಇದೆ. ಹಾಗಾದ್ರೆ ಸ್ಟ್ರೈಟ್ ಆಫ್ ಒಮಾನ್ ನಲ್ಲಿ ಭಾರತೀಯ ಹಡಗುಗಳು ಯಾಕೆ ಟಾರ್ಗೆಟ್ ಆಗ್ತಾ ಇವೆ? ಇದಕ್ಕೆ ಭಾರತದ ಪ್ರತಿಕ್ರಿಯೆ ಏನು? ಅಮೆರಿಕ ಹೇಳ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧ ಮುಗಿತಲೂ ಇಲ್ಲ, ನಡೀತಲೂ ಇಲ್ಲ. ಅದು ಒಂಥರ ಎಲ್ಲಿ ಕಟ್ ಹಾಕಿರೋದು ಅಲ್ಲಿ ಅನ್ನೋ ಥರ ಇದೆ. ಅಮೆರಿಕ ಅಲ್ಲೊಂದು ಕದನ ವಿರಾಮ ಘೋಷಣೆಯನ್ನು ಮಾಡಿದೆ. ಆದರೆ ಮಾತುಕತೆಗಳಿಗೆ ಅಮೆರಿಕ ಹಾಕ್ತಾ ಇರೋ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ ಇಲ್ಲ. ಹೀಗಾಗಿ ಮಾತುಕತೆಗಳು ಕೂಡ ಡ್ರ್ಯಾಗ್ ಆಗ್ತಾ ಹೋಗ್ತಾ ಇವೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಈ ಮಧ್ಯೆ ಶುರುವಾಗಿತ್ತು. ಅದನ್ನು ಕೂಡ ಅಮೆರಿಕ ಸ್ವಲ್ಪ ಮಟ್ಟಿಗೆ ತಣ್ಣಗಾಗೋ ಹಾಗೆ ಮಾಡಿದೆ. ಹಾಗೆ ಇರಾನ್ ಹಾರ್ಮುಜ್ ಸಮೀಪ ಅಮೆರಿಕದ ಹೆಲಿಕಾಪ್ಟರ್ ಅನ್ನ ಹೊಡೆದು ಹಾಕಿದೆ. ಅರಬ್ ದೇಶಗಳ ಮೇಲಿನ ಇರಾನ್ನ ದಾಳಿ ಮುಂದುವರಿತಲೇ ಇದೆ. ಅಲ್ಲಿ ಮಿಸೈಲ್ಗಳ ಮಳೆಯನ್ನ ಇರಾನ್ ಸುರಿಸ್ತಾ ಇದೆ. ಇನ್ನು ಇರಾನ್ ವಿರುದ್ಧ ನೇರವಾಗಿ ದಾಳಿ ಮಾಡೋದಕ್ಕೆ ಹಿಂಜರಿತಾ ಇರೋ ಅಮೆರಿಕ ಸಮುದ್ರದಲ್ಲಿ ಸಂಚರಿಸ್ತಾ ಇರೋ ವ್ಯಾಪಾರಿ ಹಡಗುಗಳ ಮೇಲೆ ತನ್ನ ಪೌರುಷವನ್ನ ತೋರಿಸ್ತಾ ಇದೆ. ಗೆಳೆಯರೆ, ನಿಮಗೆ ಗೊತ್ತಲ್ಲ, ಇಷ್ಟು ದಿನ ಹಾರ್ಮೋಸ್ ಅಲ್ಲಿ ಯಾವ ವ್ಯಾಪಾರಿ ಹಡಗು ಸಂಚರಿಸಿದ ಹಾಗೆ ಇರಾನ್ ಅಡ್ಡಿ ಉಂಟು ಮಾಡ್ತಾ ಇತ್ತು. ಇರಾನಿನ ಅನುಮತಿ ಇಲ್ಲದೆ ಯಾವ ಹಡಗು ಸಂಚರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಜೊತೆಗೆ ಅಲ್ಲಿನ ಒಂದಷ್ಟು ಸಮುದ್ರ ಮಾರ್ಗಗಳಲ್ಲವರು ಸೀಮೈನ್ಸ್ ಅನ್ನ ಹಾಕಿರೋದ್ರಿಂದ ಅಲ್ಲಿ ಸಂಚಾರ ಅಪಾಯಕಾರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ IRGC ಹೇಳಿರುವ ಮಾರ್ಗದಲ್ಲೇ ಹಡಗುಗಳು ಸಂಚರಿಸಬೇಕಿತ್ತು. ಇಲ್ಲಿ ಅಮೆರಿಕ ಹಾಗೂ ಅಮೆರಿಕದ ಮಿತ್ರ ದೇಶಗಳ ಹಡಗುಗಳಿಗೆ ನಾವು ಅನುಮತಿಯನ್ನ ಕೊಡೋದಿಲ್ಲ ಅಂತ IRGC ಹೇಳ್ತು. ಆದ್ರೆ ಕೆಲ ದೇಶಗಳ ತೈಲ ಮತ್ತು ಗ್ಯಾಸ್ ಹಡಗುಗಳ ಸಂಚಾರಕ್ಕೆ ಅನುಮತಿ ಕೂಡ ಸಿಗ್ತಾ ಇತ್ತು. ಈ ಮಧ್ಯೆ ಇರಾನಿನ ತೈಲ ಮಾರಾಟವನ್ನು ನಾವು ನಿಲ್ಲಿಸಿಬಿಡ್ತೀವಿ, ನಮ್ಮ ಹಡಗುಗಳ ಓಡಾಟಕ್ಕೆ ಇರಾನ್ ಅನುಮತಿ ಕೊಡದೇ ಇದ್ರೆ ಇರಾನಿನ ಹಡಗುಗಳನ್ನು ಕೂಡ ನಾವಿಲ್ಲಿ ಓಡಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ ಅಮೆರಿಕ ಗಲ್ಫ್ ಆಫ್ ಒಮಾನ್ ಸಮೀಪ ಸಮುದ್ರದಲ್ಲಿ ಬ್ಯಾರಿಕೇಡ್ ಹಾಕೊಂಡು ನಿಂತ್ಕೊಂಡಿದೆ. ಇದು ಆ ಮಾರ್ಗದಲ್ಲಿ ಸಂಚರಿಸುವ ಎಲ್ಲ ವ್ಯಾಪಾರಿ ಹಡಗುಗಳಿಗೆ ದೊಡ್ಡ ತಲೆನೋವಾಗ್ತಾ ಇದೆ. ಅಷ್ಟೇ ಅಲ್ಲ, ಇರಾನ್ ಹಾಗೂ ಅಮೆರಿಕ ನಡುವಿನ ಈ ಸಂಘರ್ಷದಲ್ಲಿ ಅನಾವಶ್ಯಕವಾಗಿ ಇಲ್ಲಿ ಬಲಿಯಾಗ್ತಾ ಇರೋದು ಈ ಮಾರ್ಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳು. ಗೆಳೆಯರೆ, ಗಲ್ಫ್ ಆಫ್ ಒಮನ್, ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತು ಪರ್ಷಿಯನ್ ಗಲ್ಫ್ ಈ 3 ಈ ಮಾರ್ಗದಲ್ಲಿನ ಆಯಕಟ್ಟಿನ ಜಾಗಗಳು. ಪರ್ಷಿಯನ್ ಗಲ್ಫ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು. ಸ್ಟ್ರೈಟ್ ಆಫ್ ಹಾರ್ಮೋಸ್ ನಿಮಗೆ ಗೊತ್ತಿದೆ. ಇಲ್ಲಿ UAE, ಕತಾರ್, ಬಹ್ರೈನ್, ಸೌದಿ ಅರೇಬಿಯಾ, ಕುವೈತ್, ಇರಾಕ್ ಮುಂತಾದ ದೇಶಗಳ ಜೊತೆ ಸಮುದ್ರ ವ್ಯಾಪಾರವನ್ನು ಮಾಡಬೇಕು ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ದಾಟಿ ಪರ್ಷಿಯನ್ ಗಲ್ಫ್ಗೆ ಹೋಗಬೇಕಾಗತ್ತೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಇರಾನ್ ಹಿಡಿತ ಇಟ್ಕೊಂಡು ಕೂತಿದೆ. ಹಾಗೆ ಇಲ್ಲಿ UAEಯ ಫುಜೈರಾ ಬಂದರು ಮತ್ತು ಒಮನ್ನ ಬಂದರುಗಳಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಿಕ್ಕೆ, ಅಲ್ಲಿಂದ ತೈಲ ಮತ್ತು ಗ್ಯಾಸ್ ಸರಬರಾಜಿಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ವರೆಗೆ ಹೋಗಬೇಕಾದ ಅಗತ್ಯ ಇಲ್ಲ. ಪರ್ಷಿಯನ್ ಗಲ್ಫ್ ನಿಂದ ಈ ವ್ಯಾಪಾರ ನಡೆಯುತ್ತೆ. ಆದ್ರೆ ಈಗ ಸಮಸ್ಯೆ ಏನು ಅಂದ್ರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಇರಾನ್ನ ಕಿರಿಕಿರಿ ಇರುವ ಹಾಗೆ ಈ ಗಲ್ಫ್ ಆಫ್ ಒಮಾನ್ ನಲ್ಲಿ ನಾವೆಲ್ ಬ್ಲಾಕೇಡ್ ಹಾಕೊಂಡು ಅಮೆರಿಕ ಕೂತಿದೆ. ಅದರಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗೀಡಾಗ್ತಾ ಇರೋದು ಭಾರತದ ನಾವಿಕರು. ಸ್ನೇಹಿತರೆ, ಈ ಭಾಗದಲ್ಲಿ ಸಂಚರಿಸುವ ಹಡಗುಗಳ ಮೇಲೆ ದಾಳಿಯಾದ್ರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗೆ, ಆತಂಕಕ್ಕೆ ತುತ್ತಾಗೋದು ಬೇರೆ ಯಾರೂ ಅಲ್ಲ, ಭಾರತೀಯ ನಾವಿಕರೇ. ನಿಮಗೆ ಗೊತ್ತಿರಲಿ, ಸಮುದ್ರಯಾನದಲ್ಲಿ ಇವತ್ತು ಸಾಕಷ್ಟು ಜನ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿನ ಸಮುದ್ರಯಾನದ ವರ್ಕ್ ಫೋರ್ಸ್ ಏನಿದೆ ಅದರ ಪೈಕಿ 10-12% ಭಾರತೀಯರಿದ್ದಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 2,80,000 ಭಾರತೀಯ ನೌಕಾಯಾನಿಗಳು ಕೆಲಸ ಮಾಡ್ತಾ ಇರ್ತಾರೆ. ಸೊ ಯಾವ ಹಡಗಿನ ಮೇಲೆ ಇಲ್ಲಿ ದಾಳಿ ಆದರೂ ಅದರಲ್ಲಿ ಭಾರತೀಯರು ಇದ್ದೇ ಇರುವ ಅಪಾಯ ಇರುತ್ತೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಸಂಚರಿಸುವ ತೈಲ, ಗ್ಯಾಸ್ ಹಾಗೂ ಇನ್ನಿತರ ವ್ಯಾಪಾರಿ ಹಡಗುಗಳಲ್ಲಿ ಭಾರತೀಯ ನೌಕಾ ಸಿಬ್ಬಂದಿ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಇರಾನ್ನ ಹಡಗುಗಳನ್ನ ಹಾಗೂ ಶಾಡೋ ಫ್ಲೀಟ್ಗಳನ್ನ ನಿಯಂತ್ರಿಸ್ತೀವಿ ಅಂತ ಹೇಳ್ಕೊಳ್ತಾ ಇರುವ ಅಮೆರಿಕ ಮೊನ್ನೆ ಜೂನ್ 8ನೇ ತಾರೀಕು MT ಮೆರಿವೆಕ್ಸ್ ಅನ್ನೋ ಹಡಗಿನ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಆ ಹಡಗಲ್ಲಿ ಸುಮಾರು 24 ಮಂದಿ ಭಾರತೀಯ ನಾವಿಕರಿದ್ರು. ಅದೃಷ್ಟವಶಾತ್ತು ಯಾರಿಗೂ ಏನೂ ಆಗಿಲ್ಲ. ಒಮಾನ್ ಕರಾವಳಿ ಪಡೆ ಆ ನಾವಿಕರನ್ನ ಕಾಪಾಡಿದೆ. ಅವರನ್ನ ಸುರಕ್ಷಿತವಾಗಿ ದಡಕ್ಕೆ ಸೇರಿಸಲಾಗಿದೆ. ಅದರ ಮರುದಿನ ಅಂದ್ರೆ 9-10ನೇ ತಾರೀಕು ಇನ್ನೂ ಒಂದು ಪಲಾವ್ ಧ್ವಜವನ್ನ ಹೊಂದಿದ್ದ MT ಸೆಟಬೆಲ್ಲೋ ಅನ್ನೋ ಹಡಗಿನ ಮೇಲೆ ದಾಳಿ ಆಯಿತು.
ಅದರಲ್ಲೂ 24 ಮಂದಿ ಭಾರತೀಯ ನಾವಿಕರಿದ್ರು. ಅದರ ಚೀಫ್ ಇಂಜಿನಿಯರ್ ಹೈದರಾಬಾದ್ನವರಾಗಿದ್ರು. ಆ ದಾಳಿಯಲ್ಲಿ 21 ಮಂದಿಯನ್ನ ಕಾಪಾಡಲಾಯಿತು. ಇನ್ನು 3 ಮಂದಿ ಕಾಣೆಯಾಗಿದ್ರು. ಈಗ ಅವರು ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅವರನ್ನ ಹಿಮಾಚಲ ಪ್ರದೇಶದ ಆದಿತ್ಯ ಶರ್ಮಾ, ಉತ್ತರ ಪ್ರದೇಶದ ಶಿವಾನಂದ್ ಚೌರಾಸಿಯಾ ಹಾಗೂ ಮುಖ್ಯ ಇಂಜಿನಿಯರ್ ಹೈದರಾಬಾದ್ನ ಪಟ್ನಾಲ ಸುರೇಶ್ ಅಂತ ಗುರುತಿಸಲಾಗಿದೆ. ಇದುವರೆಗೆ ಆದಿತ್ಯ ಶರ್ಮಾ ಅವರ ದೇಹ ಸಿಕ್ಕಿದೆ. ಆದ್ರೆ ಇನ್ನಿಬ್ಬರ ದೇಹಗಳನ್ನ ಇನ್ನೂ ಹುಡುಕ್ತಾ ಇದ್ದಾರೆ. ಅವರು ಕೂಡ ಬದುಕುಳಿದಿರುವ ಸಾಧ್ಯತೆಗಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅಮೆರಿಕ 2ನೇ ಹಡಗಿನ ಮೇಲೆ ದಾಳಿ ಮಾಡಿದ ನಂತರ ಭಾರತ ಅಮೆರಿಕದ ರಾಯಭಾರ ಕಚೇರಿಗೆ ಸಮನ್ ಮಾಡ್ತು. ಅಲ್ಲಿನ ರಾಯಭಾರಿ ಸರ್ಗಿಯೋ ಗೋರ್ ಅನ್ನ ಕರೆಸ್ಕೊಂಡು ಆತನಿಗೆ ಭಾರತದ ಖಂಡನೆಯನ್ನ ಅಸಮಾಧಾನವನ್ನ ಹೇಳಬೇಕಿತ್ತು. ಆದ್ರೆ ಸರ್ಗಿಯೋ ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ಚಾರ್ಜ್ ಡಿ ಅಫೇರ್ಸ್ ಆಗಿರುವ ಜೇಸನ್ ಮಿಕ್ಸ್ ಎಂಬಾತನನ್ನ ಕರೆಸ್ಕೊಂಡು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡುವುದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಹೇಳಿದೆ. ಹಡಗಲ್ಲಿ ಯಾವ ದೇಶದ ನಾಗರಿಕರಿರ್ತಾರೆ ಅನ್ನೋದು ಅಮೆರಿಕದ ಪಡೆಗಳಿಗೆ ಗೊತ್ತಿಲ್ಲದ ಅಥವಾ ಗೊತ್ತಾಗದ ವಿಷಯ ಅಲ್ಲ. ಭಾರತೀಯರಿದ್ದಾರೆ ಅನ್ನೋದು ಗೊತ್ತಿದ್ದ ಮೇಲೆ ಕೂಡ ಈ ರೀತಿಯ ದಾಳಿಗಳನ್ನ ಮಾಡೋದು ಸರಿಯಲ್ಲ. ಇವುಗಳನ್ನ ಉದ್ದೇಶಪೂರ್ವಕ ದಾಳಿಗಳು ಅಂತ ಭಾವಿಸಬೇಕಾಗುತ್ತೆ ಅನ್ನೋ ಮಾತನ್ನ ಭಾರತದ ರಾಜತಾಂತ್ರಿಕ ಅಧಿಕಾರಿ ನಾಗರಾಜ್ ನಾಯ್ಡು ಅಮೆರಿಕದ ಜೇಸನ್ ಮುಂದೆ ಹೇಳಿದ್ದಾರೆ. ಇನ್ನು ಅಮೆರಿಕ ಕೂಡ ಅಲ್ಲಿ ಅಚಾತುರ್ಯ ಗೊತ್ತಾಗದೆ ಆಗಿದೆ, ಶಾಡೋ ಫ್ಲೀಟ್ಗಳನ್ನು ನಿಯಂತ್ರಿಸ್ತಾ ಇದ್ದೀವಿ, ದಾಳಿಗೊಳಗಾದ ಹಡಗುಗಳ ನಾವಿಕರ ಕಮ್ಯುನಿಕೇಶನ್ ಸರಿ ಇರಲಿಲ್ಲ, ನಿಮ್ಮ ಈ ಅಸಮಾಧಾನವನ್ನ ವಿದೇಶಾಂಗ ಇಲಾಖೆಗೆ ತಿಳಿಸ್ತೀವಿ, ಮುಂದೆ ಹೀಗಾಗದ ಹಾಗೆ ನೋಡ್ಕೋತೀವಿ ಅಂತೆಲ್ಲ ಹೇಳಿದೆ. ಆದರೆ ಭಾರತದ ಖಂಡನೆ, ಅಸಮಾಧಾನ ಇದು ಯಾವುದನ್ನು ಅಮೆರಿಕ ಸೀರಿಯಸ್ ಆಗಿನೂ ತಗೊಂಡಂತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಹೀಗೆ ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನ ಕರೆಸಿ ಖಂಡಿಸಿ ಕಳುಹಿಸಿದ ಮರುದಿನ ಅಂದ್ರೆ ಇವತ್ತು ಬೆಳಿಗ್ಗೆ ಮತ್ತೊಂದು ಹಡಗಿನ ಮೇಲೆ ಅಲ್ಲಿ ದಾಳಿ ನಡೆದಿದೆ. ಇದೇ ಗಲ್ಫ್ ಆಫ್ ಒಮನ್ ನಲ್ಲಿ MT ಜಲವೀರ್ ಅನ್ನೋ ಹಡಗು ದಾಳಿಗೀಡಾಗಿದೆ. ಅದರ ಇಂಜಿನ್ ರೂಮ್ಗೆ ಮಿಸೈಲ್ ಬಡಿದಿದೆ. ಆ ಹಡಗಲ್ಲಿದ್ದವರನ್ನ ಒಮಾನ್ ಕರಾವಳಿ ಪಡೆ ಕಾಪಾಡುವ ಕೆಲಸವನ್ನ ಮಾಡಿದೆ. ಇನ್ನು ಈ ದಾಳಿಯನ್ನ ನಾನು ಈ ವಿಡಿಯೋ ಮಾಡೋ ಹೊತ್ತಿನವರೆಗೆ ಅಮೆರಿಕ ಅಧಿಕೃತವಾಗಿ ಒಪ್ಪಿಕೊಂಡಿರಲಿಲ್ಲ. ಆದರೆ ದಾಳಿಯ ರೀತಿ, ಸ್ಥಳ ಇವೆರಡನ್ನೂ ಗಮನಿಸಿದ್ರೆ ಇದನ್ನ ಅಮೆರಿಕ ಅಲ್ಲದೆ ಬೇರಿನ್ಯಾರೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ದಾಳಿ ಕೂಡ ಅಮೆರಿಕದ ಸೆಂಟ್ರಲ್ ಕಮಾಂಡ್ನಿಂದಲೇ ಆದಂತೆ ಕಾಣ್ತಾ ಇದೆ. ಗೆಳೆಯರೆ, ಇಲ್ಲಿ ನಮ್ಮ ನಾವೆಲ್ ಬ್ಲಾಕೇಡ್ಗಳನ್ನು ಉಲ್ಲಂಘಿಸ್ತಾ ಇರೋ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನುಗಳ ಪ್ರಕಾರ ವ್ಯಾಪಾರಿ ಹಡಗುಗಳನ್ನು ನಿಯಂತ್ರಿಸೋದು, ನಿರ್ಬಂಧಿಸೋದು, ಅವುಗಳಿಗೆ ಅಡ್ಡ ಹಾಕೋದು, ಅವುಗಳ ಮೇಲೆ ದಾಳಿ ಮಾಡೋದು ಇದೆಲ್ಲ ಕೂಡ ಅಕ್ರಮ ಅನ್ನಿಸ್ಕೊಳ್ಳುತ್ತೆ. ಈಗ ಅಮೆರಿಕ ಅಲ್ಲಿ ಮಾಡ್ತಾ ಇರೋದು ಕಾನೂನುಬದ್ಧ ಕೆಲಸ ಅಲ್ಲ. ಇನ್ನು ನಾವೆಲ್ ಬ್ಲಾಕೇಡ್ ಅನ್ನೋದು ವಿಶ್ವಸಂಸ್ಥೆಯ ಮೂಲಕ ಹಾಕಲ್ಪಟ್ಟಿರೋದಲ್ಲ. ಅದನ್ನ ಅಮೆರಿಕ ಏಕಪಕ್ಷೀಯವಾಗಿ ಹಾಕೊಂಡು ಕೂತಿದೆ. ಹಾಗೆ ಅಲ್ಲಿ ಸದ್ಯಕ್ಕೆ ಯುದ್ಧನೂ ನಡೀತಿಲ್ಲ, ಕದನ ವಿರಾಮ ಘೋಷಣೆ ಆಗಿದೆ. ಹೀಗಾಗಿ ವ್ಯಾಪಾರಿ ಹಡಗುಗಳು ಸಂಚರಿಸಬಾರದು ಅಂತ ಹೇಳುವ ಯಾವ ಅಧಿಕಾರವೂ ಅಮೆರಿಕಾಗಿಲ್ಲ. ಇನ್ನು ಯಾವುದೋ ಒಂದು ಶಾಡೋ ಫ್ಲೀಟ್ ಅಂತಲೋ, ಇರಾನಿನ ಹಡಗು ಅಂತಲೋ, ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟ ಹಡಗು ಅಂತಲೋ ಗೊತ್ತಾದ್ರೆ ಆ ಹಡಗನ್ನ ವಶಕ್ಕೆ ತಗೋಬಹುದು, ಅದರಲ್ಲಿದ್ದ ಸಿಬ್ಬಂದಿಯನ್ನ ಬಂಧಿಸಬಹುದು, ಅಥವಾ ಮತ್ತಿನ್ನೇನಾದ್ರೂ ಅಲ್ಲಿ ಮಾಡಬಹುದು. ಅದನ್ನು ಬಿಟ್ಟು ಆ ಹಡಗುಗಳ ಮೇಲೆ ನೇರ ಮಿಸೈಲ್ ದಾಳಿ ಮಾಡೋದು, ಅದರಲ್ಲಿರೋರನ್ನ ಕೊಲ್ಲೋದು, ಅವರ ಪ್ರಾಣಗಳ ಜೊತೆ ಆಟ ಆಡೋದಿದೆಯಲ್ಲ, ಅದು ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಆದರೂ ಇಲ್ಲಿ ಅಮೆರಿಕ ವ್ಯಾಪಾರಿ ಹಡಗುಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಧಿಕ್ಕರಿಸ್ತಾ ಇದೆ. ಇನ್ನು ದಾಳಿಗೀಡಾದ 3 ಹಡಗುಗಳಲ್ಲಿ ಭಾರತೀಯ ನಾವಿಕರೇ ಇದ್ರು. ಹಾಗೆ ಆ ಹಡಗುಗಳಲ್ಲಿ ಭಾರತೀಯ ನಾವಿಕರಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಅಮೆರಿಕ ದಾಳಿ ಏನು ಮಾಡಲಿಲ್ಲ. ಅದು ಕೂಡ ಅಮೆರಿಕಾಗೆ ಗೊತ್ತಿತ್ತು. ಇಷ್ಟಾದರೂ ಅಮೆರಿಕ ಆ ಹಡಗುಗಳ ಮೇಲೆ ಮಿಸೈಲ್ ಹೊಡೆದಿದೆ. ಹೀಗಾಗಿ ಭಾರತದ ಹಡಗುಗಳು ಟಾರ್ಗೆಟ್ ಆಗ್ತಾ ಇವೆ ಅನ್ನೋ ಕಾರಣಕ್ಕೆ ಭಾರತ ಅಮೆರಿಕದ ವಿರುದ್ಧ ಇಲ್ಲಿ ನಿಂತು ಬಿಡುತ್ತಾ ಜಸ್ಟ್ ನಮ್ಮದೊಂದು ಖಂಡನಾ ಸ್ಟೇಟ್ಮೆಂಟ್ ಅಷ್ಟೇ, ಯಥಾ ಪ್ರಕಾರದ ಹೇಳಿಕೆ. ನಾವು ದಾಳಿಯನ್ನು ಖಂಡಿಸ್ತೀವಿ, ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಆಗಬಾರದು, ಜಗತ್ತು ಶಾಂತಿ ಕಾಪಾಡ್ಕೋಬೇಕು, ವ್ಯಾಪಾರ ಸರಾಗವಾಗಿ ನಡೀಬೇಕು, ಇಂಥ ಮಾತುಗಳ ಒಂದು ಹೇಳಿಕೆಯನ್ನ ಭಾರತ ಹೊರಹಾಕಿದೆ. ಅದರಲ್ಲಿ ಯಾವ ದಮ್ಮೂ ಇಲ್ಲ. ಇನ್ನು ಚಾರ್ಜ್ ಡಿ ಅಫೇರ್ಸ್ ಅನ್ನ ಕರೆಸ್ಕೊಂಡು ಹೇಳಿ ಕಳುಹಿಸಿದ ಮೇಲೆ ಕೂಡ ದಾಳಿ ಆಗುತ್ತೆ ಅಂದ್ರೆ ಅಮೆರಿಕ ಭಾರತದ ಈ ಖಂಡನೆ ಮತ್ತು ಅಸಮಾಧಾನವನ್ನ ಎಷ್ಟು ಸೀರಿಯಸ್ ಆಗಿ ತಗೋತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಂತ ಭಾರತ ಈಗ ಅಮೆರಿಕದ ವಿರುದ್ಧ ತೀವ್ರ ಕ್ರಮಗಳಿಗೆ ಮುಂದಾಗತ್ತಾ? ಇಲ್ಲಿ ಬ್ಲಾಕೇಡ್ ಹಾಕಿರೋ ಅಮೆರಿಕದ ಹಡಗುಗಳ ಮೇಲೆ ಭಾರತ ದಾಳಿಗಿಳಿ ಮಾಡಿಬಿಡುತ್ತಾ? ಹಾಗೇನಾದ್ರೂ ಅಂದುಕೊಂಡ್ರೂ ಕೂಡ ಅದು ನಮಗೆ ಜೋಕ್ ತರ ಕೇಳಿಸೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಇನ್ನೂ ಹೆಚ್ಚು ಅಂದ್ರೆ ಭಾರತ ಮತ್ತಷ್ಟು ಕಠಿಣ ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಳ್ಳಬಹುದು. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕದ ವಿದೇಶಾಂಗ ಸಚಿವ ರೂಬಿಯೋ ಜೊತೆ ಮಾತಾಡಬಹುದು. ನಾನು ಅವರಿಗೆ ಹೀಗೆ ಹೇಳಿದೆ, ಭಾರತ ಅಮೆರಿಕದ ಸಂಬಂಧಗಳು ಅಮೆರಿಕದ ಇಂಥ ಕೃತ್ಯಗಳಿಂದ ಕೆಡುತ್ತವೆ ಅನ್ನೋದನ್ನ ನೆನಪು ಮಾಡಿಕೊಟ್ಟೆ ಅನ್ನೋ ಒಂದು ಸ್ಟೇಟ್ಮೆಂಟ್
ಜೈಶಂಕರ್ ಅವ್ರ ಕಡೆಯಿಂದ ಅಥವಾ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಕಡೆಯಿಂದ ಬರಬಹುದು. ಅಷ್ಟು ಬಿಟ್ರೆ ಭಾರತ ಈ ವಿಷಯದಲ್ಲಿ ಬೇರಿನ್ನೇನೂ ಮಾಡೋದಕ್ಕೆ ಹೋಗೋದಿಲ್ಲ. ಗೆಳೆಯರೆ, ಭಾರತ ಮಾತ್ರ ಅಲ್ಲ, ನಾಳೆ ಇದೇ ರೀತಿಯ ದಾಳಿ ಚೈನಾದ ವ್ಯಾಪಾರಿ ಹಡಗುಗಳ ಮೇಲೆ ಆಯಿತು ಅಂತ ಇಟ್ಕೊಳ್ಳಿ, ಚೈನಾ ಕೂಡ ಇಷ್ಟೇ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅಮೆರಿಕಾದ ವಿರುದ್ಧ ಚೈನಾ ಯುದ್ಧಕ್ಕೇನು ನಿಂತ್ಕೊಳ್ಳೋದಿಲ್ಲ. ಇದು ಗೊತ್ತಿರೋದ್ರಿಂದಲೇ ಅಮೆರಿಕ ಮೈಟ್ ಈಸ್ ರೈಟ್ ಅನ್ನೋ ಥರ ವರ್ತಿಸ್ತಾ ಇರೋದು. ಅಮೆರಿಕಾದ ಈ ದುರಹಂಕಾರ ಕಡಿಮೆ ಆಗಬೇಕು ಅಂದರೆ ಅಮೆರಿಕ ಜೊತೆ ಯುದ್ಧಕ್ಕೆ ನಿಲ್ಲೋ ಯಾವುದೋ ದೇಶವನ್ನು ಬೆಂಬಲಿಸ್ತಾ ಭಾರತ ಕೂತ್ಕೋಬೇಕು ಅಂತಲ್ಲ, ಭಾರತ ಕೂಡ ಶಕ್ತಿಶಾಲಿ ಆಗೋ ಕಡೆಗೆ ಹೆಜ್ಜೆ ಇಡಬೇಕು. ಭಾರತವನ್ನು ತಡೆದುಕೊಂಡ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಭಯ ಉಂಟಾಗೋ ಥರ ಭಾರತ ಬೆಳಿಬೇಕು. ಅದು ಸೇನೆ ಆಯುಧ ಶಕ್ತಿಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಯುದ್ಧನೇ ಮಾಡಬೇಕು ಅಂತಲೂ ಅಲ್ಲ. ಈಗ ಚೈನಾನ ತಡವಿಕೊಂಡ್ರೆ ರೇರ್ ಅರ್ತ್ ಮಿನರಲ್ಸ್ ಸಿಗೋದಿಲ್ಲ ಅನ್ನೋ ಭಯ ಅಮೆರಿಕ ಆಗಿದೆಯಲ್ಲ, ಹಾಗೆ ಚೈನಾ ವ್ಯಾಪಾರವನ್ನು ನಿಲ್ಲಿಸಿದ್ರೆ ಅಮೆರಿಕ ಸೊರಗ್ತಾ ಹೋಗುತ್ತೆ ಅನ್ನೋ ಭಯ ಇರೋ ಹಾಗೆ ಭಾರತವನ್ನ ತಡವಿಕೊಂಡ್ರೆ ಕೂಡ ಸಮಸ್ಯೆಗಳಾಗತ್ವೆ ಅನ್ನೋ ಭಯ ಹುಟ್ಟೋ ತರ ಭಾರತ ಬೆಳಿಬೇಕು. ಅಂಥ ಸಾಫ್ಟ್ ಪವರ್ನಾದ್ರೂ ಭಾರತ ಬೆಳೆಸ್ಕೋಬೇಕಾಗತ್ತೆ. ಆದ್ರೆ ಅದು ತಕ್ಷಣಕ್ಕೆ ಆಗ ಹೋಗೋದಲ್ಲ, ಅದಕ್ಕಿನ್ನೂ ಎಷ್ಟು ವರ್ಷ ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಇದು ಗೆಳೆಯರೆ, ಅಮೆರಿಕ ಅನ್ನೋ ದುರಹಂಕಾರಿ ದೇಶ ಭಾರತೀಯ ನಾವಿಕರಿದ್ದ ಹಡಗುಗಳ ಮೇಲೆ ಮಾಡಿರೋ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.